ನಮಸ್ಕಾರ ಅಬ್ಸರ್ವ್ ಹಾಕಿದ್ರ ಅಂತ ಕೇಳಿದ್ರೆ ವಿಚಾರ ಮಾಡ್ಬೇಕಾಗಿದ್ದು ನಾವೆಲ್ಲ. ಅದಕ್ಕೆ ಅಂಥವ್ರು ಹೇಳಿದ್ ಏನು ಅಂತ ಕೇಳಿದ್ರೆ, ಮತ್ತೊಂದು ಭೂಮಿ ನಮಗೆ ಅಮೃತ ಕೊಡ್ತದ, ಆ ಭೂಮಿಗೆ ವಿಷ ಮುಣಿಸ್ಬೇಡ್ರಿ. ಅದಕ್ಕೆ ದಯವಿಟ್ಟು ಸಾವಯವ ಕೃಷಿ ನೀವೆಲ್ಲರೂ ಅಳವಡಿಸ್ಕೊಳ್ರಿ, ನಿಮ್ಮ ಬದುಕು ಸುಂದರ ಆಗ್ತದ. ರೈತ ಯಾವತ್ತು ಸಶಕ್ತಿ ಇದ್ದಂದ್ರೆ ದೇಶ ಸಶಕ್ತಿ ಇರ್ತದ ಅಂತ ತಿಳ್ಕೊಂಡು ಭಾಳ ವಿಚಾರವನ್ನು ಹೇಳಿದರು. ಅದಷ್ಟಲ್ಲ, ಇನ್ನೊಂದು ಮಾತು ಹೇಳಿದ್ರೆ ಏನು ಅಂತ ಕೇಳಿದ್ರೆ, ನಮ್ಮ ಯುವಕರು ಹಾಳಾಗ್ತಾ ಇದ್ದಾರೆ ಅಂತ ತಿಳ್ಕೊಂಡು ನಮ್ಮ ಅಜ್ಜವ್ರು ಯಾವಾಗಲೂ ಹೇಳ್ತಿರ್ತಾರೆ. ಏನು ಅಂತ ಕೇಳಿದ್ರೆ, ಧಾರಾವಾಹಿ ಬಂದು ಹೆಣ್ಮಕ್ಳು ಕೆಟ್ಟರು, ದಾಬಾ ಬಂದು ಗಂಡು ಮಕ್ಕಳು ಕೆಟ್ಟರು ಅಂತ ತಿಳ್ಕೊಂಡು ಅಂಥದ್ದೆಲ್ಲ ಬಿಟ್ಟು ನಾವೆಲ್ಲ ಸಂಸ್ಕೃತಿ ಕಡೆಗೆ ಗಮನ ಹರಿಸ್ಬೇಕು ಅಂತ ತಿಳ್ಕೊಂಡು ಭಾಳಷ್ಟು ಉತ್ತಮ ವಿಚಾರ ಮಂಡನೆ ಮಾಡಿದರು. ಆ ಉತ್ತಮ ವಿಚಾರ ಮಂಡನೆ ಮಾಡೋದಕ್ಕೆ ಪೂಜ್ಯರಿಗೆ ನೀವೊಂದ್ಸಲ ಎಲ್ಲರೂ ಕೈ ಎತ್ತಿ ಜೋರಾಗಿ ಚಪ್ಪಾಳೆ ಕೈ ಮೇಲಕ್ಕೆ ಎತ್ತಿ ಪರಮ ಪೂಜ್ಯರಿಗೆ ಅಭಿನಂದನೆಗಳನ್ನು ಸಲ್ಲಿಸಬೇಕು. ಇನ್ನು ಒಂದು ಮಾತು ಅಂತ ಕೇಳಿದ್ರೆ, ಇದೇ ಕವಲಗುಡು ಗ್ರಾಮದ ಒಬ್ಬ ಹುಡುಗ ಆ ದೇಶೀಯ ಆಕಳುಗಳ ಬಗ್ಗೆ ಒಂದು ಪ್ರಶ್ನೆಯನ್ನು ಒಂದು ಸಂಶಯ ಅದಂತ. ಆ ಮಾತನ್ನು ಪರಶುರಾಮ್ ಬೇಸರಾಮ್ ಅವರು ನಮ್ಮ ಕಣ್ಣೇರಜ್ಜವ್ರಿಗೆ ಒಂದು ಮಾತು ಕೇಳ್ತಾನೆ. ದಯವಿಟ್ಟು ಆ ಕಣ್ಣೇರಜ್ಜರವ್ರಿಗೆ ಒಂದು ಏನೋ ಸಲಹೆ ಕೊಡ್ಬೇಕಂತ ನಾನು ಕೇಳ್ಕೊಳ್ತಾ ಇದ್ದೀನಿ. ಅದ್ರೊಳಗೆ ಆಕಳ ಪಾತ್ರ ಭಾಳ ಐತ್ರಿ. ನೀವು ಯಾವ ಔಷಧ ಹೇಳ್ತಿರಲ್ಲ ಅದ್ರೊಳಗೆ 190% ಆಕಳ ಹಾಲು, ಅದರ ಮಜ್ಜಿಗೆ, ಅದರ ಗೋಮೂತ್ರ ಇದೆಲ್ಲ ಭಾಳ ಐತ್ರಿ. ಅದ್ರ ಸಲುವಾಗಿ ನಾವು ಹೊಲದಾಗ ಮಾಡ್ಬೇಕಂತ ಹೇಳಿ ಒಂದು ಆಕಳ ಕರ ತಂದಿದ್ದೀವಿ ರೀ. ಆಕಳ ಕರ ತಂದಿದ್ದೆವು. ನಾ ಕಾಲೇಜಿಗೆ ಹೋಗೀನಿ ರೀ, ನಾನು ತಂದೀನಿ ರೀ. ನಮ್ಮ ತಂದೆಯವ್ರಿಗೆ ಒತ್ತಾಯ ಮಾಡಿ ನಾ ಕಾಲೇಜಿಗೆ ಹೋಗಿ ಬರಗುಡ್ದ ನಮ್ಮ ತಂದೆಯವ್ರು ಅದನ್ನು ಕೊಟ್ಟು ಬಿಟ್ಟಿರಿ. ನಾ ಯಾಕೆ ಕೊಟ್ಟಿರಿ ಅಂತ ಹೇಳಿ ಕೇಳಂತಲೇ ಅವ್ರಂದ್ರು, ಇಲ್ಲ ಅದಕ್ಕೆ ಆಕಳ ಸುಳಿ ಸುಮಾರು ಐತಿ ಅಂತಂದ್ರಿ. ಹಂಗಾದ್ರೆ ಆಕಳ ಸುಳಿ ಸುಮಾರು ಅಂದ್ರೆ ಇದು ಸುಮಾರು ಇದ್ದದ್ದು ಆಕಳುಗಳು ನಾವು ಸಾಕಬಾರ್ದನ? ಇದು ಪದ್ಧತಿ ಎಲ್ಲಿಂದ ಬಂತು? ಇದು ವಿಚಾರ ಎಲ್ಲಿಂದ ಬಂತು? ಇದು ನಮ್ಮಲ್ಲೇ ಅಂತ ಅಷ್ಟೇ ಇಲ್ರಿ. ನಾ ಭಾಳ ಜನ ನನ್ನ ಸ್ನೇಹಿತರನ್ನ ಈ ಕಡೆ ಮಹಾರಾಷ್ಟ್ರದಾಗ ನೋಡಪ್ಪ, ನಮ್ಮಲ್ಲಿ ದನಗಳಿಗೆ ಆಕಳಿಗೆ ಮತ್ತು ಕುದುರೆಗೆ 2 ಸುಳಿ ನೋಡೋ ಪದ್ಧತಿ ಅದಾವೆ. ಹಾಂ, ಅವು ಮನುಷ್ಯರಿಗೆ ಸುಳಿ ಸುಮಾರು ಇರ್ತಾವೆ ಒಂದೊಂದು. ಅವನ್ನೂ ಎಲ್ಲಾರ ಒಯ್ದು ಕಷಾಯಗಳಿಗೆ ಹಾಕಿ ಬರ್ಬೇಕು. ಒಂದು ವೇಳೆ ಇದನ್ನು ಕೊಡೋದಿತ್ತಂತಂದ್ರೆ ಅವನ್ನೂ ಕೊಟ್ಟ ಬರ್ಬೇಕು. ಯಾಕಂದ್ರೆ ಜೋಡು ಸುಳಿವು ಇರ್ತಾವೆ, ಇದ್ರ ಸುಳಿವು ಇರ್ತಾವೆ, ನಡು ನೆತ್ತಿ ಮ್ಯಾಗ ಸುಳಿ ಇದ್ದು ಇರ್ತಾವೆ, 2 ಸುಳಿ, ಬಲ ಸುಳಿ. ನಮ್ಮ ಕಡೆ ಸುಳಿ ಭಾಳ ಅದಾವೆ. ಆಮ್ಯಾಗ ಯಾವ ಸುಳಿ ಇದ್ರೆ ಏನು ಅಂತ ಅದಕ್ಕೆಲ್ಲ ಅರ್ಥ ಹೇಳ್ತಾರೆ ಹೇಳೋರು. ಆದ್ರೆ ದಯವಿಟ್ಟು ಹಂಗೆ ಯಾರು ನೋಡೋಕೆ ಹೋಗ್ಬೇಡ್ರಿ, ಬಣ್ಣ ನೋಡೋಕೆ ಹೋಗ್ಬೇಡ್ರಿ, ಸುಳಿ ನೋಡೋಕೆ ಹೋಗ್ಬೇಡ್ರಿ. ನಾವು ಒಕ್ಕಲ್ತನ ಮಾಡೋರು. ಆಕಳು ಕಪ್ಪಾದರೆ ಹಾಲು ಕಪ್ಪೆ, ಒಂದು ಮಾತು ಸಾಕಲ್ಲ ಅದ್ರ ಸಲುವಾಗಿ. ಆಕಳ ಕರ್ರಿಗೆ ಇರೋಲ್ದಕ್ಕೆ ಹಾಲೆಂದರೆ ಕರ್ರಿಗೆ ಕೊಟ್ಟೈತನ ಇಲ್ಲ. ಆದ್ದರಿಂದ ಯಾವ ಸುಳಿನೂ ನೋಡೋಕೆ ಹೋಗ್ಬೇಡ್ರಿ.